ಸ್ನೇಹಿತರೆ, ನೀವು ಜನರಿಂದ ತುಂಬಾ ಮೋಸ ಹೋಗಿದ್ದರೆ ಈ ವಿಡಿಯೋ ನಿಮಗಾಗಿ. ಇಂದಿನ ಕಾಂಪಿಟೇಟಿವ್ ದಿನಗಳಲ್ಲಿ ಪ್ರತಿಯೊಬ್ಬನು ಮೇಲೆ ಬರಬೇಕೆಂದು ಯತ್ನಿಸುತ್ತಿದ್ದಾನೆ. ಹೀಗಾಗಿ ಏನು ಮಾಡಿಯಾದರೂ ಅಥವಾ ಇನ್ನೊಬ್ಬರನ್ನು ತುಳಿದಾದರೂ ಸಹ ಮೇಲೆ ಬರಬೇಕೆಂಬ ಹಂಬಲ ಪ್ರತಿಯೊಬ್ಬರನ್ನು ಕಾಡುತ್ತಿದೆ. ಹೀಗಾಗಿ ನೀವು ಸಹ ನಿಮ್ಮ ಜೀವನದಲ್ಲಿ ಮುಂದೆ ಬರಲು ಬಯಸಿದ್ದರೆ ಅಷ್ಟು ಸುಲಭವಲ್ಲ ಈ ಮೋಸದ ದಿನಗಳಲ್ಲಿ. ಹಾಗಾದರೆ ಇಷ್ಟೊಂದು ಕಾಂಪಿಟೇಟಿವ್ ಯುಗದಲ್ಲಿ, ಇಷ್ಟೊಂದು ಸ್ವಾರ್ಥ ತುಂಬಿರುವ ಜಗತ್ತಿನಲ್ಲಿ ಹೇಗೆ ಮುಂದೆ ಬರುವುದು? ಹೇಗೆ ಮತ್ತೊಬ್ಬರಿಗೆ ಹಾನಿಯನ್ನುಂಟು ಮಾಡದೆ ದೊಡ್ಡದಾಗಿ ಬೆಳೆಯುವುದು? ಬನ್ನಿ, ಈಗ ನಾವು ಒಂದೊಂದಾಗಿ ಆ ಪಾಯಿಂಟ್ಸ್ ಗಳನ್ನ ನೋಡುತ್ತಾ ಹೋಗೋಣ. ನಂಬರ್ 1, ನೆವರ್ ರಿವೀಲ್ ವಾಟ್ ಯು ಆರ್ ಕರೆಂಟ್ಲಿ ಡೂಯಿಂಗ್. ಹೌದು ಫ್ರೆಂಡ್ಸ್, ತುಂಬಾ ಜನ ಏನು ಮಾಡುತ್ತಾರೆಂದರೆ ತಾವು ಏನಾದರೂ ಹೊಸ ಐಡಿಯಾದ ಮೇಲೆ ಕೆಲಸ ಮಾಡಲು ಹೊರಟಾಗ ಅದನ್ನು ತುಂಬಾ ಜನರ ಜೊತೆ ಹಂಚಿಕೊಳ್ಳುತ್ತಾರೆ. ಅವರು ಏನು ಮಾಡಲು ಹೊರಟಿದ್ದಾರೆ, ಹೇಗೆ ಮಾಡುತ್ತಾರೆ ಅಂತ ಅವರ ಫ್ರೆಂಡ್ಸ್ ಜೊತೆನೋ ಅಥವಾ ನೆರೆಹೊರೆಯವರ ಜೊತೆನೋ ಹೇಳಿಕೊಳ್ಳುತ್ತಾರೆ, ಅಥವಾ ಏನಾದರೊಂದು ಸಜೆಷನ್ ಕೇಳುತ್ತಾರೆ. ಆದರೆ ಹೀಗೆ ಮಾಡುವುದು ಒಂದು ದೊಡ್ಡ ತಪ್ಪು ಅಲ್ಲದೆ ಮತ್ತೇನೂ ಅಲ್ಲ. ಯಾವಾಗ ನೀವು ನಿಮ್ಮ ಐಡಿಯಾಸ್ಗಳನ್ನು ಬೇರೆಯವರ ಜೊತೆ ಹಂಚಿಕೊಳ್ಳುತ್ತೀರೋ ಆಗ ಬಹಳಷ್ಟು ಜನರಿಂದ ನಿಮಗೆ ನೆಗೆಟಿವ್ ಕಮೆಂಟ್ಸ್ಗಳು ಸಿಗುತ್ತವೆ. ಈ ಜಗತ್ತಿನಲ್ಲಿ ತುಂಬಾ ಜನ ಕ್ರಿಯೇಟಿವ್ ಆಗಿಲ್ಲ, ಹೊಸ ಹೊಸ ಕನಸುಗಳನ್ನು ಕಾಣಲು ಇಷ್ಟಪಡುವುದಿಲ್ಲ. ಹೀಗಾಗಿ ಯಾರಾದರೂ ಹೊಸ ಐಡಿಯಾಗಳ ಮೇಲೆ ಕೆಲಸ ಮಾಡಲು ಹೊರಟಾಗ ಅವರಿಗೆ ಹೆದರಿಕೆ ಹಾಕುತ್ತಾರೆ ವಿನಃ ಅವರಿಗೆ ಸಪೋರ್ಟ್ ಮಾಡೋದಿಲ್ಲ. ನಂಬರ್ 2, ಬಿಹೇವ್ ಲೈಕ್ ಅ ಫೂಲ್, ಥಿಂಕ್ ಲೈಕ್ ಅನ್ ಎಕ್ಸ್ಟ್ರೀಮ್ಲಿ ಇಂಟೆಲಿಜೆಂಟ್. ಹೌದು ಫ್ರೆಂಡ್ಸ್, ಈ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಹಾಗೆಯೇ ಇರುವಂತಹ ವ್ಯಕ್ತಿಯನ್ನು ಇಷ್ಟಪಡುತ್ತಾನೆ, ತನ್ನ ಹಾಗೆಯೇ ಯೋಚಿಸುವಂತಹ ವ್ಯಕ್ತಿಯನ್ನು ಇಷ್ಟಪಡುತ್ತಾನೆ. ಯಾರಾದರೂ ತನಗಿಂತ ಬೇರೆ ರೀತಿಯಾಗಿ ಯೋಚಿಸುವವನನ್ನು ಕಂಡರೆ ಒಂದು ಆ ವ್ಯಕ್ತಿಯನ್ನು ಹೀಯಾಳಿಸುತ್ತಾನೆಯೇ ಅಥವಾ ಅವನಿಂದ ದೂರ ಹೋಗಲು ಪ್ರಯತ್ನ ಮಾಡುತ್ತಾನೆ. ಹೀಗಾಗಿ ನೀವು ನಿಮ್ಮ ಸಾಧನೆಗಳನ್ನು ಮಾಡಲು ಹೊರಟಾಗ ಸಹ ಜನರೊಂದಿಗೆ ಅವರಂತೆಯೇ ಇರುವುದಕ್ಕೆ ಟ್ರೈ ಮಾಡಿ. ಅವರ ಭಾವನೆಗಳಿಗೆ ಬೆಲೆ ಕೊಡಿ, ಅವರ ವಿಚಾರಗಳಿಗೆ ಬೆಲೆ ಕೊಡಿ, ಅವರ ಮಾತುಗಳು, ಎಮೋಷನ್ಗಳಿಗೆ ಬೆಲೆ ಕೊಡಿ. ಹೀಗೆ ಮಾಡಿದಾಗ ನೀವು ಜನರ ಪ್ರೀತಿಯನ್ನು ಗಳಿಸುತ್ತೀರಿ. ನಂಬರ್ 3, ಬಿ ಅ ಡಿಫರೆಂಟ್ ಥಿಂಕರ್. ಹೌದು ಫ್ರೆಂಡ್ಸ್, ನೀವು ಹೆಚ್ಚಿನ ಸಲ ಜನರ ಯೋಚನೆಯ ವಿರುದ್ಧವಾಗಿ ಯೋಚಿಸಬೇಕು. ಈ ಜಗತ್ತಿನಲ್ಲಿನ ಪ್ರತಿಯೊಬ್ಬರು ಏಕೆ ಮಿಲಿಯನೇರ್ಗಳಾಗಿಲ್ಲ? ಏಕೆಂದರೆ ಅವರು ವಿಭಿನ್ನವಾಗಿ ಯೋಚಿಸಲು ಕಲಿತಿಲ್ಲ. ಯಾರು ವಿಭಿನ್ನವಾಗಿ ಯೋಚಿಸಲು ಕಲಿತಿರುತ್ತಾರೋ ಅವರು ಏನಾದರೊಂದು ವಿಶಿಷ್ಟವಾದುದನ್ನು ಅಚೀವ್ ಮಾಡುತ್ತಾರೆ. ನೀವು ಜಗತ್ತಿನ ಶ್ರೇಷ್ಠ ಬಿಸಿನೆಸ್ ಮ್ಯಾನ್ ಗಳನ್ನು ತೆಗೆದುಕೊಳ್ಳಿ, ಶ್ರೇಷ್ಠ ಪಾಲಿಟಿಷಿಯನ್ ಗಳನ್ನು ತೆಗೆದುಕೊಳ್ಳಿ, ಶ್ರೇಷ್ಠ ಫುಟ್ಬಾಲರ್ ಗಳನ್ನ ತೆಗೆದುಕೊಳ್ಳಿ. ಅವರು ವಿಶಿಷ್ಟವಾಗಿ ಯೋಚಿಸಿದ್ದರಿಂದಲೇ ಅತ್ಯುತ್ತಮವಾದುದನ್ನು ಸಾಧಿಸಲು ಸಾಧ್ಯವಾಗಿರುವುದು. ನಂಬರ್ 4, ಯು ಹ್ಯಾವ್ ಟು ಬಿ ಅನ್ ಎಕ್ಸ್ಟ್ರಾ ಆರ್ಡಿನರಿ. ಹೌದು ಫ್ರೆಂಡ್ಸ್, ನೀವು ನಿಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳಬೇಕಾದರೆ 10 ಹೆಜ್ಜೆ ಸಾಮಾನ್ಯ ಜನರಿಗಿಂತ ಮುಂದೆ ಹೋಗಲೇಬೇಕು. ಜಗತ್ತಿನಲ್ಲಿ ಏಕೆ ಸಾಮಾನ್ಯವಾಗಿ ಎಲ್ಲ ಜನರು ಸಾಮಾನ್ಯವಾಗಿಯೇ ಉಳಿದಿದ್ದಾರೆ? ಏಕೆಂದರೆ ಅವರು ತಮ್ಮ ಸರ್ಕಲ್ ನಿಂದ ಹೊರಗೆ ಬಂದು ವಿಚಾರ ಮಾಡೋದೇ ಇಲ್ಲ. ಯಾವಾಗಲೂ ಅವರು ತಮ್ಮ ಕಂಫರ್ಟ್ ಝೋನ್ ನಲ್ಲಿ ಇದ್ದು ಸಾಧನೆಗಳನ್ನು ಮಾಡಲು ಬಯಸುತ್ತಾರೆ. ಆದರೆ ಈ ರೀತಿಯಿಂದ ನೀವು ಸಾಧನೆ ಮಾಡಲಾಗುವುದಿಲ್ಲ. ಹೀಗಾಗಿ ನೀವು ನಿಮ್ಮ ಕಂಫರ್ಟ್ ಝೋನ್ ನಿಂದ ಆಚೆ ಬಂದು ಒಬ್ಬ ಆರ್ಡಿನರಿ ವ್ಯಕ್ತಿಯಿಂದ ಎಕ್ಸ್ಟ್ರಾ ಆರ್ಡಿನರಿ ವ್ಯಕ್ತಿಯಾಗಿ ಕೆಲಸ ಮಾಡುತ್ತಾ ಮುಂದೆ ಬರಬೇಕು. ನಂಬರ್ 5, ಯೂಸ್ ಪೀಪಲ್ ಆಸ್ ಯುವರ್ ಹ್ಯೂಮನ್ ರಿಸೋರ್ಸಸ್. ಫ್ರೆಂಡ್ಸ್, ಜನರನ್ನು ನಿಮ್ಮ ಹ್ಯೂಮನ್ ರಿಸೋರ್ಸ್ ಗಳಾಗಿ ಬಳಸಿಕೊಳ್ಳಬೇಕು. ಅವರಿಗೆ ಬೇಕಾದಂತ ವಸ್ತುಗಳು ಅಂದರೆ ಹಣ ಅಥವಾ ಯಾವುದೇ ವಸ್ತುಗಳನ್ನು ನೀಡುವ ಮೂಲಕ ನಿಮಗೆ ಬೇಕಾದಂತಹ ಕೆಲಸಗಳನ್ನು ಅವರಿಂದ ಮಾಡಿಸಿಕೊಳ್ಳಬೇಕು. ಆದರೆ ನೀವು ಅವರನ್ನು ಹ್ಯೂಮನ್ ರಿಸೋರ್ಸ್ ಗಳಾಗಿ ಬಳಸಿಕೊಳ್ಳುತ್ತೀರಂತ ಅವರಿಗೆ ತಿಳಿಯಬಾರದು. ಇದರಿಂದ ಅವರಿಗೆ ನೀವು ಒಳ್ಳೆಯದನ್ನು ಮಾಡುವುದರ ಮೂಲಕ ನಿಮ್ಮ ಗುರಿಗಳನ್ನು ತಲುಪಲು ಅವರಿಂದ ಸಹಾಯವನ್ನು ಪಡೆಯುವ ಯೋಚನೆ ಮಾಡಬೇಕು.